ಇನ್ನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದ್ರಲ್ಲಿ ಗ್ಯಾರಂಟಿಗಳ ಕೊಡುಗೆ ಅಥವಾ ಗ್ಯಾರಂಟಿ ಯೋಜನೆಗಳ ಕೊಡುಗೆ ಕೂಡ ಸಾಕಷ್ಟಿದೆ. ಹೀಗಾಗಿ ಈ ಸರ್ಕಾರವನ್ನು ಗ್ಯಾರಂಟಿ ಸರ್ಕಾರ ಅಂತ ಕರೀತಾರೆ. ಆದರೆ ನಿನ್ನೆ ನಡೆದಂಥ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ನ ಶಾಸಕರೇ ಗ್ಯಾರಂಟಿಗಳ ವಿರುದ್ಧ ಮಾತನಾಡಿದ್ದಾರೆ. ಗ್ಯಾರಂಟಿಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕೇವಲ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಮತ್ತೆ ವಾಪಸ್ ಬರಲ್ಲ. ಹೀಗಾಗಿ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಅಥವಾ ನಿನ್ನೆ ನಡೆದಂಥ ಘಟನೆಯನ್ನೇ ಆಧಾರವಾಗಿಟ್ಕೊಂಡು BJP ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಂಗ್ರೆಸ್ ವಿರುದ್ಧ ಮತ್ತೆ ಮುಗಿಬೀಳ್ತಾ ಇದೆ. ಗ್ಯಾರಂಟಿ ಯೋಜನೆಗೆ ಕಾಂಗ್ರೆಸ್ ಶಾಸಕರಿಂದಲೇ ವಿರೋಧ. ಜಗನ್ ಅಷ್ಟೊಂದು ಫೀಸ್ ಕೊಟ್ಟಿದ್ದಾನೆ, ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಅಬ್ರಾಡ್ ಅಲ್ಲಿ ಇರೋರಿಗೆ ಇಲ್ಲಿ ತಗೋತಾರೆ ಅಂದ್ರೆ ಅದು ಮೋಸ್ಟ್ಲಿ ತಪ್ಪೇ ಆಗುತ್ತೆ. ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕೆ ಆಗೋದಿಲ್ಲ. ಗ್ಯಾರಂಟಿ ಜೊತೆನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಸರ್ಕಾರ ಪಾಪರಾಗಿದೆ ಎಂದು ಆರ್ ಅಶೋಕ್ ಆಕ್ರೋಶ. 2.5 ವರ್ಷದಲ್ಲಿ 10 ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ. ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂತ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅಸಮಾಧಾನ. ಸ್ವಪಕ್ಷದಲ್ಲೇ ಪಂಚ ಗ್ಯಾರಂಟಿಗೆ ವಿರೋಧ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಗ್ಯಾರಂಟಿಗೆ ಕೆಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲ ಶಾಸಕರಂತೂ ಅಭಿವೃದ್ಧಿಗೆ ಅನುದಾನ ಸಿಗ್ತಿಲ್ಲ ಅಂತ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ರು. ಬಸವರಾಜ ರಾಯರೆಡ್ಡಿ, ರಾಜು ಕಾಗೆ ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ನಿನ್ನೆ ನಡೆದ CLP ಸಭೆಯಲ್ಲಿ ಸಿದ್ದರಾಮಯ್ಯ ಎದುರಲ್ಲೇ ಗ್ಯಾರಂಟಿಗೆ ಶಾಸಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಗ್ಯಾರಂಟಿ ಮೇಲೆ ಚುನಾವಣೆ ಗೆಲ್ಲೋದೇ ಗ್ಯಾರಂಟಿ ಇಲ್ಲದಾಗಿದೆ ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕಾಂಗ್ರೆಸ್ ಶಾಸಕರು ಬೇಸರ ಹೊರಹಾಕಿದ್ದಾರೆ. ಗ್ಯಾರಂಟಿಗಳನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಶಾಸಕರ ಅಹವಾಲನ್ನ CM ಸಿದ್ದರಾಮಯ್ಯ ಆಲಿಸಿದ್ದಾರೆ. ಇನ್ನು 2 ಗ್ಯಾರಂಟಿಗಳ ಬಗ್ಗೆ MLC ಸುಧಾಮ್ ದಾಸ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸದಾಶಿವನಗರದ ಮನೆಗೂ 200 ಯೂನಿಟ್ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ. ಸಾಮಾನ್ಯ ಪ್ರದೇಶದಲ್ಲಿರೋರ್ಗೂ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ದುಡಿಯುವ ಹೆಣ್ಮಕ್ಳಿಗೂ ಬಸ್ ಟಿಕೆಟ್ ಫ್ರೀ ಆಗಿದೆ. ಇದಿಷ್ಟೇ ಅಲ್ಲ, ಲಕ್ಷಾಂತರ ದುಡಿಯುವ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಬೇಕಾ ಅಂತ ಸುಧಾಮ್ ದಾಸ್ ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಚಿವ KN ರಾಜಣ್ಣ ಅಂತೂ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಒತ್ತು ಕೊಡಬೇಕು, ಶಾಸಕರು ಹೇಳೋದ್ರಲ್ಲಿ ತಪ್ಪೇನಿದೆ ಅಂದ್ರು. ಸಚಿವ ಮಧು ಬಂಗಾರಪ್ಪ ವಿದೇಶದಲ್ಲಿರೋರ್ಗೆ ಗ್ಯಾರಂಟಿ ಸಿಗ್ತಿದೆ ಅಂದ್ರೆ ಅದು ತಪ್ಪು ಅಂದ್ರು. ಆದ್ರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕೆ ಆಗೋದಿಲ್ಲ. ಗ್ಯಾರಂಟಿ ಜೊತೆನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಅಬ್ರಾಡ್ ಅಲ್ಲಿ ಇರೋರಿಗೆ ಒಬ್ಬರಿಗೆ ಇಲ್ಲಿ ಸಿಕ್ಕಿದೆ ಅಂತ ಹೇಳಿ ಯಾರೋ ಹೇಳಿದ್ರು. ಅದಾದ್ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಲ್ಲ. ಮೋಸ್ಟ್ಲಿ ಇದ್ರೊಳಗೆ ಅಬ್ರಾಡ್ ಅಲ್ಲಿ ಇರೋರಿಗೆ ಇಲ್ಲಿ ತಗೋತಾರೆ ಅಂದ್ರೆ ಅದು ಮೋಸ್ಟ್ಲಿ ತಪ್ಪೇ ಆಗುತ್ತೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ಶಾಸಕರಿಗೆ ಬಹಳ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಅಂತ ಅದು ಒಂದು ಒಳ್ಳೆ ಅಭಿಪ್ರಾಯ ಇದೆ. ಗ್ಯಾರಂಟಿ ಕೊಡೋಕೆ ಆಗದೆ ಸರ್ಕಾರ ಪಾಪರಾಗಿದೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ 10 ಪೈಸಾನು ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟವ್ರೆ. ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂತ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅವು ಬೇಕಿಲ್ಲ ಅನ್ನೋದು ಇವತ್ತು ಒಬ್ರು ಹೇಳಿರ್ತಕ್ಕಂತ ಮಾತಲ್ಲ. ಇದು CLPಯಲ್ಲಿ ಬಂದಿರತಕ್ಕಂತ ಮಾತು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ. ಗೃಹಲಕ್ಷ್ಮಿ ಹಣ ಬರದಿದ್ದಕ್ಕೆ ಮಹಿಳೆಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರ ಆಗ್ಬೋದು, ಈ ಯೋಜನೆಗಳು ಆಗ್ಬೋದು, ಎಷ್ಟು ಹೀನಮಾನವಾಗಿ ಆಗಿದಾವೆ ಅಂದರೆ ಯಾವುದೇ ಗ್ಯಾರಂಟಿ ಯೋಜನೆನೂ ಆಯ್ತಾ ಇಲ್ಲ. ಮತ್ತು ಏನು ನೆಪಕ್ಕೆ ಕೊಡ್ತಾ ಇದ್ದಾರಲ್ಲ ಗೃಹಲಕ್ಷ್ಮಿ ಯೋಜನೆ, ಅದಂತೂ ಏನೋ ಒಂದು 3 ತಿಂಗಳು 6 ತಿಂಗಳು ನೆಪಕ್ಕೆ ಕೊಟ್ಟರು. ಯಾವುದು ಇದುವರೆಗೂ ಆಗಿಲ್ಲ. ಮುಂದೆ ಏನೇನು ಆಗಬೇಕು ಅಂತ ಸವಲತ್ತುಗಳಿದೆ ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಕಾಂಗ್ರೆಸ್ ಸರ್ಕಾರನೇ ಆಗಿರುತ್ತೆ. ಮತ್ತೊಂದು ಕಡೆ BJP ನಾಯಕರು ಕೂಡ ಗ್ಯಾರಂಟಿಯಿಂದಾಗಿ ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಅಂತ ಟೀಕಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.